ರೈತ ಬಾಂಧವರಿಗೆ ನಮಸ್ಕಾರಗಳು. SFPY ಚಾನೆಲ್ ನ ಯಾರೆಲ್ಲ ನೋಡ್ತಿದ್ದೀರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೆಳಗೆ ಕಾಣುವಂತ ಬೆಲ್ ಬಟನ್ ನ ಒತ್ತಿ. ಯಾಕೆ ಅಂತಂದ್ರೆ ನಾವು ಇವತ್ತು ಕಾಶ್ಮೀರದಿಂದ ಆಪಲ್ ನ ತರ್ತಿದ್ವಿ, ಹಾಗೆ ಕಾಶ್ಮೀರದಲ್ಲಿ ಬೆಳೆಯುವಂತ ಆಪಲ್ ನ ನೋಡ್ತಿದ್ವಿ. ಹೇಗೆ ಬೆಳಿತಿದೀವಿ, ಹೇಗೆ ಬೆಳೀತಾರೆ, ಹಾಗೆ ಹೇಗೆ ನಾವನ್ನ ತಗೊಂತೀವಿ ಅನ್ನೋದ್ರ ಬಗ್ಗೆನೆ ಕುತೂಹಲ ಇರೋದು ಸಹಜ. ನನಗೂ ಕೂಡ ಆ ಥರನೇ ಇತ್ತು. ನಮಸ್ಕಾರ, ನಾನು ದೀಪಿಕಾ. ಇವತ್ತು ಒಬ್ಬ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿರುವಂತಹ ರೈತರೊಬ್ರು ನಮ್ಮ ಒಂದು ದೊಡ್ಡ ತತ್ಮಂಗ್ಲ ಗ್ರಾಮದಲ್ಲಿ ಆಪಲ್ನ ಬೆಳೆದಿದ್ದಾರೆ. ಅವ್ರು ಹೇಗ್ ಬೆಳೆದಿದ್ದಾರೆ, ಹಾಗೆ ನಿಮ್ಗೂ ಕೂಡ ಎಲ್ಲ ರೈತರಿಗೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ವಿ. ದಿನ ಬೆಳಗಾದ್ರೆ ಸಾಕು ನಾವು ಹೀಗೇನೆ ಓಡಾಡ್ತಿದ್ವಿ, ಅದೇ ರೋಡಲ್ಲೇ ಓಡಾಡ್ತಿದ್ವಿ. ಆದ್ರೆ ಆ ಮರಗಳನ್ನ ನೋಡಿದಾಗೆಲ್ಲ ಏನಿದು ಅನ್ನೋ ಕುತೂಹಲ ನಮ್ಗೆಲ್ಲ ಇದ್ದೇ ಇತ್ತು. ಸಹಜವಾಗಿ ಎಲ್ಲರಿಗೂ ಬರೋ ಅಂತದಲ್ವಾ, ಹೊಸದಾಗಿ ಏನಾದ್ರು ನೋಡಿದ್ರಿ ಅಂತಂದ್ರೆ. ಅದ್ರಲ್ಲೂ ರೈತಣ್ಣಂದ್ರ ನೀವು ಒಂದು ಕೇಳುವಂತ ನಮಗ್ ಪ್ರಶ್ನೆ ಆಗಿರ್ಬೋದು, ಅಥವಾ ನಾವು ನಿಮ್ಗೆ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ, ಈಗ ಬೆಳೆಗಳನ್ನ ಬೆಳಿತಾರೆ, ಅಪ್ಪ ಹಾಕಿದ ಆಲದ ಮರ ಅಂತ ಅದಕ್ಕೆ ಜೋತಿರ್ತೀವಿ. ಈಗ ರಾಗಿ ಬೆಳಿತೀವಿ, ಕಂಬಳಿ ಸೊಪ್ಪು ಬೆಳಿತೀವಿ, ಅದನ್ನ ಬೆಳಿತೀವಿ. ಆದ್ರೆ ವಿಶೇಷವಾಗಿ ಏನಾದ್ರು ಬೆಳೆದಿದ್ದಾರೆ ಅಂತಂದ್ರೆ ನಾವ್ ಅದ್ರ ಬಗ್ಗೆ ತಿಳ್ಕೊಬೇಕು. ಆಮೇಲೆ ಈ ವಿಡಿಯೋ ಇನ್ನೂ ಹೆಚ್ಚಿನಾಗಿ ನಿಮ್ಗೆ ಯೂಸ್ ಆಗುತ್ತೆ. ಅದು ಹೇಗೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ. ನಾವು ರೈತ ಶೇಬವೃದ್ಧಿ ಒಂದು ಚಾನಲ್ ಇಂದ ಬಂದಿದ್ದೀವಿ. ರೈತರಿಗೋಸ್ಕರ ಏನಾದ್ರೂ ಮಾಹಿತಿ ಸಿಗ್ಬೋದಾ ಅಂತ ಬಂದಿದ್ದೀವಿ. ಈಗ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಕಡೆ ರೇಷ್ಮೆ ಬೆಳೆಗಳನ್ನ ಬೆಳಿತೀವಿ, ಹಾಗೆ ಎಲ್ಲಾ ಕಡೆನೂ ದಾಳಿಂಬೆ ಕೂಡ ಬೆಳೆಯೋದಕ್ಕೆ ನಮ್ಮ ರೈತರು ಪ್ರಾರಂಭ ಮಾಡಿದ್ದಾರೆ. ನಿಮ್ಗೆ ವಿಶೇಷವಾಗಿ ಈ ಒಂದು ಸೇಬನ್ನ ಬೆಳೆಯೋದಕ್ಕೆ ಹೇಗೆ ಯೋಚನೆ ಬಂತು, ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನಮ್ಮ ರೈತರು ಕೊಟ್ರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ನಾವು ರೇಷ್ಮೆನೆ ಮಾಡ್ತಾ ಇದ್ದೀವಿ ಚಿಕ್ಕಂದಿನಿಂದ, ನಮ್ಮ ತಂದೆಯವ್ರ ಕಾಲದಿಂದ ನಮ್ಗೆ ರೇಷ್ಮೆನೆ. ಅದ್ರ ಮಧ್ಯದಲ್ಲಿ ನಮ್ಗೆ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಆಯ್ತು. ಅವಾಗ ನಾವು ನಮ್ಮ ಮನೆಯವರು ಯೋಚನೆ ಮಾಡಿದಾಗ ಏನಾದ್ರು ಬೇರೆ ಬೆಳೆ ಮಾಡೋಣ ಅನ್ಸಿದಾಗ ಕೆಲವರೆಲ್ಲ ಹೇಳಿದ್ರು ನನಗೆ, ನೀವು ಆಪಲ್ ಇದು ಮಾಡ್ರಿ, ನಾವು ದಾಳಿಂಬೆ ಮಾಡ್ರಿ, ಇಲ್ಲ ಬಟರ್ ಫ್ರೂಟ್ ಮಾಡ್ರಿ. ನಮ್ಮ ಕಡೆ ಬೇಜಾನ್ ಬೇರೆ ಬೆಳೆಗಳೆಲ್ಲ ಬೆಳಿತಾವ್ರೆ. ದಾಳಿಂಬೆ ಬೆಳಿತಾವ್ರೆ, ಬಟರ್ ಫ್ರೂಟು ಬೆಳಿತಾ ಇದಾರೆ, ಸ್ಟಾರ್ ಫ್ರೂಟು, ಆಮೇಲೆ ಬೇಕಾದಷ್ಟು ಬೇರೆ ಬೇರೆ ಎಲ್ಲ ಬೆಳಿತಾ ಇದ್ದಾರೆ. ನಾವು ಅದಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡಬೇಕು, ಇದೆಲ್ಲ ಏನೋ ಹೇಳಿದ್ರು ವಿಚಾರ ಮಾಡಿದಾಗ. ನಮಗೆ ಔಷಧಿ ಸ್ಪ್ರೇ ಮಾಡೋದಂದ್ರೆ ಪಕ್ಕದಲ್ಲೆಲ್ಲ ಕಮ್ಮಿ ಗಿಡ ಐತೆ, ನಮ್ದು ಇದೆ. ಹಾಗಾಗಿ ಇದಕ್ಕೇನು ಸ್ಪ್ರೇ ಎಲ್ಲ ಮಾಡೋಷ್ಟೇನು ಅವಶ್ಯಕತೆ ಇಲ್ಲ, ಬರೀ ಬೇವಿನ ಎಣ್ಣೆ ಹೊಡ್ಕೊಂಡ್ರೆ ಸಾಕು ಬರ್ತೈತೆ ಅಂತ ಹೇಳಿದ್ರು. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನಾವು ನಮ್ಮ ಮನೆ ಕೂತ್ಕೊಂಡು ನೋಡಿದಾಗ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಲೆಗೆ ಬಂತು. ಆಮೇಲೆ ತುಂಬಾ ಇದು ಆಯ್ತು, ಏನ್ ಮಾಡೋದು, ಯಾವ ತರ ಮಾಡೋದು, ಹೇಗೆ ಕನ್ಫ್ಯೂಷನ್ ಇತ್ತು. ಇಲ್ಲಿ ನಮ್ಮ ಪಕ್ಕದ ಗ್ರಾಮದಲ್ಲಿ ಧರ್ಮಪುರ ಅಂತ ಇದೆ, ಅಲ್ಲಿ ನಮ್ಮ ಫ್ರೆಂಡೇ ಒಬ್ರು ಮಾಡಿದ್ರು. ಅವ್ರನ್ನ ಹೋಗಿ ವಿಚಾರ ಮಾಡಿದಾಗ, ಅಣ್ಣ ಮಾಡ್ರಿ, ಏನು ತೊಂದರೆ ಇಲ್ಲ, ಬೆಳೆ ಬರ್ತೈತೆ, ಸೇಲಿಂಗು ಏನು ತೊಂದರೆ ಇಲ್ಲ, ನೀವು ಬೆಳೆ ಬೆಳೀರಿ ಫಸ್ಟು ಅಂತ ಹೇಳಿದ್ರು. ಯಾವ ಕಡೆಯಿಂದನೇ ಫೋನ್ ಮಾಡಿಸಿ ನಾವು ಗಿಡ ತರಿಸ್ಕೊಂಡು ಎಲ್ಲ ಈಜಿ ಇರ್ತೈತೆ ಅನ್ನೋ ಒಂದು ಇದಿಟ್ಕೊಂಡು ಮಾಡಿದ್ದು. ಫಸ್ಟ್ ಟೈಮ್ ನೀವು ಸಸಿಗಳನ್ನ ತಂದಿದ್ದೀರಾ, ಅದು ಹೇಗ್ ಉಣಿದ್ರಿ, ನಿಮ್ಗೇನಾದ್ರೂ ತೊಂದರೆ ಆಯ್ತಾ, ಆಗ ಸಸಿ ಹೂಣೋದಕ್ಕೆ ಮಾಹಿತಿ ಹೇಗ್ ಸಿಕ್ತು, ಹಾಗೆ ಇದ್ರಲ್ಲಿ ನಿಮ್ಗೆ ಲಾಭ ಆಯ್ತಾ ನಷ್ಟ ಆಯ್ತಾ, ಅದು ಒಂದ್ ಸ್ವಲ್ಪ ಮಾಹಿತಿನ ನಮ್ ರೈತರಿಗೆ ಕೊಟ್ರೆ ಒಳ್ಳೇದಾಗುತ್ತೆ ಅಣ್ಣ. ಅವ್ರಿಗೂ ಇದು ಗಿಡದ ಬಗ್ಗೆ ನನ್ಗೇನು ಅನುಭವ ಇದ್ದಿಲ್ಲ. ಇದು ಹೇಳಿದ್ನಲ್ವಾ, ಅವರು ಮುಖೇಶ್ ಅನ್ನೋರು ನನಗೆ ಹೇಳಿದ್ದು, ಗಿಡ ಇಂಥ ಕಡೆ ಸಿಗುತ್ತೆ, ಇದು ಕಾಸ್ಟ್ ಇಷ್ಟ ಆಗುತ್ತಣ್ಣ, ಅವ್ರಿಗೆ ಇಷ್ಟು ಅಮೌಂಟ್ ನೀವು ಪೇ ಮಾಡಿದ್ರಿ ಇಷ್ಟು ಗಿಡ ಕಳಿಸ್ತಾರೆ ಅಂತೆಲ್ಲ ಹೇಳಿದ್ರು. ಯಾವ ಥರ ಏನು ಅಂತ ಅವ್ರನ್ನ ವಿಚಾರಿಸಿದಾಗ, ನೀವು ಅಲ್ಲಿಗೆ ಹೋಗೋ ಪ್ರಮೇಯ ಏನಿಲ್ಲ, ನೀವು ಅವ್ರಿಗೆ ಗಿಡ ಕಳಿಸ್ತಾರೆ, ನೀವು ಅಮೌಂಟ್ ಅವ್ರಿಗೆ ಕಳಿಸ್ಕೊಟ್ರೆ ಸಾಕಣ್ಣ, ಡಿ ಮಾಡಿದ್ರೆ ಸಾಕು ಅಂತ ಎಲ್ಲ ಹೇಳಿದ್ರು. ಅದರಲ್ಲಿ ಸ್ವಲ್ಪ ಹಿಡಿದ್ವಿ. ಯಾಕೆಂತಂದರೆ ನಾನು ಗಿಡ ಮುಂಚೆ ನೋಡಿ ತರಬೇಕಿತ್ತು, ಯಾವುದೋ ಅವ್ರು ಕಳಿಸಿದ ಗಿಡ ನಾವು ಈಸ್ಕೊಳ್ಳೋಂಥ ಪರಿಸ್ಥಿತಿ ಆಯಿತು. ಅದನ್ನು ಸ್ವಲ್ಪ ರೈತರು ಮಂದಟ್ಟು ಮಾಡ್ಕೊಬೇಕು. ನಾವು ಗಿಡ ಇರೋ ಕಡೆ ನೋಡಬೇಕು, ಗಿಡ ನಾವೇ ಚೂಸ್ ಮಾಡಿ ತರಬೇಕು. ಯಾಕಂದರೆ ಅವ್ರು ಕಳಿಸಿದ ಗಿಡ ಎಲ್ಲ, ಕೆಲವು ಗಿಡ ಎಲ್ಲ ಹೋಯ್ತು. ನಮ್ಮನ್ನು ಕಾರಣ ಏನೋ ಇರ್ಬೋದು, ಸ್ವಲ್ಪ ಹೋಯ್ತು, ಸಣ್ಣ ಗಿಡ ದೊಡ್ಡ ಗಿಡ. ಅವ್ರನ್ನ ಕೇಳಿದ್ರೆ ಯಾರನ್ನೋ, ಅವನು ಓನರು ಬಂದಿರಲ್ಲ, ಯಾರೋ ಪಾಪ ಕಳಿಸಿರ್ತಾರೆ, ಅಣ್ಣ ನಮ್ಮ ಓನರ್ ಕಳಿಸಿರೋದಿವು, ನೀವು ವಾಪಸ್ ಮಾಡಿದ್ರೆ ನಾನು ತಗೊಂಡು ಹೋಗೋಕ್ಕಾಗಲ್ಲ ಅಂತಾನೆ. ನಾವು ದುಡ್ಡು ಕೊಟ್ಟಿರ್ತೀವಿ, ನಮ್ಗೆ ಹೊಟ್ಟೆ ಉರಿತಾ ಇರ್ತೈತೆ. ಗಲಾಟೆ ಮಾಡಿದ್ರು ಪಾಪ ಅವರು, ಅಣ್ಣ ನಾವು ಹಿಂಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಗಿಡ ನೋಡಿ, ನಾವು ಗಿಡನೆಲ್ಲ ಹೇಗೈತೆ ಅಂತ ನೋಡಿ ತಂದು ಮಾಡೋದು ಉತ್ತಮ. ಎಷ್ಟು ಎಕರೆಗೆ ಹಾಕಿದ್ದೀರಿ ಅಣ್ಣ ನೀವು ಮೊದಲು? ಇದು ನಮ್ದು 1 ಎಕರೆ 10 ಗುಂಟೆ ಇದೆ. ಈಗ 10 ಗುಂಟೆ ಇದೆ. ಒಂದ್ ಸಸಿಗೆ ನೀವು ಎಷ್ಟು ಮೊತ್ತನ ಇನ್ವೆಸ್ಟ್ ಮಾಡಿದ್ದೀರಾ?
ಒಂದು ಗಿಡ 250 ರೂಪಾಯಿ ಬಂದಿದೆ. ಅಷ್ಟು. ಇಲ್ಲಿ ಬಂದು ಅವರೇ ಡೆಲಿವರಿ ಕೊಡ್ತಾರೆ. ನಾವೇನು ಹೋಗೋದು ಗಾಡಿನೂ ಅವರೇ ಕೊಟ್ಟು ನಮ್ಮ ಮನೆ ಹತ್ರ ತಂದು ಇಳಿಸ್ತಾರೆ ಗಿಡನ. ಎಷ್ಟು ಗಿಡಗಳನ್ನ ನೀವು ತರಿಸಿದ್ರಿ, ಹಾಗೆ ಎಷ್ಟು ಗಿಡಗಳನ್ನ ಹೇಗೆ ಉಳ್ಕೊಂಡಿದೆ, ನೀವು ಫಸಲು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ನಾನು ಒಂದು 400 ಗಿಡ ತರಿಸಿದ್ದೆ. ಅದರಲ್ಲಿ ಒಂದು 30 ಗಿಡ ಹೋಯ್ತು. ಅದು ಗಿಡ ಹೋಗ್ಬೇಕಾದ ಕಾರಣ ನಮ್ಮದೇ ತಪ್ಪು, ಅದು ಹೇಳ್ತೀನಿ ನಾನು. ಆಮೇಲೆ 400 ಗಿಡದಲ್ಲಿ ಒಂದು 30 ಗಿಡ ಹೋಯ್ತು. ಇನ್ನು ಉಳಿದಿದ್ದು 370 ಗಿಡ ಇದೆ. ಈಗ ನಾನು ಗಿಡ ನೆಟ್ಟು 2 ವರ್ಷ ಆಯಿತು. ಗಿಡ ನೆಡ್ಬೇಕಾದ್ರೆ ಗುಂಡಿ ತೆಗಿಬೇಕು, ನಾನಾ ಥರ ಹೇಳಿದ್ರು, ಒಬ್ರು ಒಂದೊಂದು ಥರ ಹೇಳಿದ್ರು. ಆಮೇಲೆ ನಾನು ಗಿಡ ತರಿಸ್ಬಿಟ್ಟಿದ್ದೀನಿ, ಭೂಮಿ ರೆಡಿ ಮಾಡಿಲ್ಲ, ಎಲ್ಲ ಉಳುಮೆ ಮಾಡಿಸಿ ರೆಡಿ ಮಾಡಿದ್ದೀವಿ, ಗುಂಡಿ ಮಾಡಿಲ್ಲ, ಏನು ಮಾಡಿಲ್ಲ. ಏನು ಮಾಡೋದು ಅಂತ ಕೆಲವ್ರು ವಿಚಾರ ಮಾಡಿದೆ. ಕೆಲವರೆಲ್ಲ ಇಲ್ಲ ಗುಂಡಿ ಹೊಡಿಬೇಕು, ನೀನು 10 ಎಕರೆ ಗೊಬ್ಬರ ಹಾಕ್ಬೇಕು, ಒಂದೊಂದು 4 kg 5 kg ಹಿಂಡಿ ಹಾಕ್ಬೇಕು, ಏನೋ ಹೇಳಿದ್ರು. ಸರಿ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡಿ ಈ ಕೆರೆಸಂದ್ರದ ಹತ್ರ ಒಬ್ರು ಚಕ್ರಪಾಣಿ ಅದ ಒಂದು ನರ್ಸರಿ ಮಾಡಿದ್ದಾರೆ. ಹತ್ರ ಅವರು ಲಾಸ್ಟ್ಗೆ ಅವ್ರು ಸಿಕ್ಕಿದ್ರು ನಮ್ಗೆ. ಅವ್ರ ಕಾಂಟ್ಯಾಕ್ಟ್ ಆದಮೇಲೆ ಅವ್ರನ್ನ ವಿಚಾರಿಸಿ ಮಾಡಿ, ಸರ್ ಈ ಥರ ಗಿಡ ಕಳಿಸ್ಬಿಟ್ಟವ್ರೆ, ನಾವು ತರಿಸ್ಬಿಟ್ಟಿದ್ದೀವಿ, ದುಡ್ಡು ಕಟ್ಬಿಟ್ಟಿದ್ದೀವಿ, ಮತ್ತೆ ಗಿಡ ತಗೊಂಡಿಲ್ಲ ಅಂತ ಸ್ವಲ್ಪ ಇದು ಮಾಡಿದ್ರು. ಅವರು ಏನೇ ಆಗಲಿ, ಈಗ ಅವ್ರ ಹತ್ರ ಗಿಡ ತಂದ್ರೆ ಅವ್ರು Business ಅಂದ್ಮೇಲೆ ಇದ್ದೇ ಹಾ. ಇರುತ್ತೆ. ನಮ್ಮ ಹತ್ರ ಗಿಡ ತಂದಿಲ್ಲ ನೀವು ಏನೋ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರನ್ನೂ ಅಲ್ಲಿಗೆ ಬಿಟ್ಟೆ ನಾನು. ಅವ್ರು ಯಾವಾಗ ನನ್ನ ಹತ್ರ ಗಿಡ ನೀನು ತಗೊಂಡಿಲ್ಲ ಹೆಂಗಣ ಅಂತಂದ್ರು. ಸರ್ ಆಯಿತು, ಏನೋ ತರಿಸ್ಬಿಟ್ಟಿದ್ದೀವಿ, ಇನ್ನು ಮುಂದೆ ಇನ್ನೇನು ಬೇಕಾದ್ರೂ ನಿಮ್ಮ ಹತ್ರನೇ ತಗೊಂತೀವಿ, ಇದು ಮಾಡ್ತೀವಿ ಹೇಳಿ ಸರ್ ಅಂತಂದಾಗ, ಗುಂಡಿ ಅಷ್ಟೆಲ್ಲ ಹೊಡಿಬೇಕಾದಿಲ್ಲ, ಟ್ಯಾಕ್ಟ್ರಲ್ಲಿ ಸಾಲು ಹೊಡ್ಸಿರೆ, ಟ್ಯಾಕ್ಟ್ರಲ್ಲಿ ಸಾಲು ಹೊಡ್ಸ್ಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ಮಣ್ಣು ತೆಗೆದು ಸೈಡ್ಗೆ ಹಾಕಿ ಒಂದು ಅರ್ಧ ಮಕ್ರಿ ಗೊಬ್ಬರ ಹಾಕೋಣ. ಅರ್ಧ ಮಕ್ರಿ ಗೊಬ್ಬರ ಹಾಕಿ ನಿಮ್ಮ ಕೈಲಾದರೆ 1 kg ಬೇವಿನ ಹಿಂಡಿ ಹಾಕ್ರಿ, ಇಲ್ಲ ಒಂದು ಅರ್ಧ kg ಬೇವಿನ ಹಿಂಡಿ ಕೊಟ್ಟು ಭೂಮಿನ ರೆಡಿ ಮಾಡಿ ನೀರು ಕೊಟ್ಟು, ಜಾಸ್ತಿ ಆಳನೂ ಮಾಡಬೇಡ್ರಿ. ಜಾಸ್ತಿ ಆಳ ಮಾಡಿದ್ರೆ ಇಲ್ಲಿ ನೋಡಮ್ಮ, ಇಲ್ಲಿ ಕೃಷಿ ಕಟ್ಟಿರ್ತಾರೆ ನೋಡ್ರಿ, ಕೃಷಿ ಕಟ್ಟಿದ್ರು ಸೀಡ್ ಬಂದಿರೋ ಬ್ರಾಂಚ್ ಮೂಲ ಗಿಡ ಇದು. ಈಗ ಕೆಲವೊಂದು ಫಸಲಿಗೆ ನೀರ್ ಜಾಸ್ತಿ ಬಿಡ್ಬೇಕು, ಕಮ್ಮಿ ಬಿಡ್ಬೇಕು ಅಂತ ಇರುತ್ತಾನೆ. ಈ ಆಪಲ್ಗೆ ಹೇಗೆ ಬೆಳೆಯುತ್ತೆ? ಹೌದು, ಅದು ಒಂದು ಹೇಳ್ತೀನಿ. ಆಪಲ್ ನಾನು ಗಿಡ ನೆಟ್ಟಾಗ ಈ ಬೈಲು ನೋಡ್ಬಿಟ್ಟು ಕೆಲವರೆಲ್ಲ ಬಂದು, ಏನಪ್ಪ ಇಷ್ಟೆಲ್ಲ ಬೈಲು ಬಿಟ್ಬಿಟ್ಟಿದ್ಯಾ, ಬರೀ ಒಂದು ಗಿಡ ಐತೆ, ಸುತ್ತಲೂ 10 ಅಡಿ 20 ಅಡಿ ಗ್ಯಾಪ್ ಐತೆ, ಇದ್ರಲ್ಲಿ ಏನಾದ್ರು ಬೆಳಿಬೋದಲ್ಲ ಅಂತ ಹೇಳೋರು ಬಂದವರೆಲ್ಲ. ಇಲ್ಲಿ ಬಂದ್ ನೋಡಿದ ತಕ್ಷಣ ಅದೇ ಕುತೂಹಲ. ಆಮೇಲೆ ನಾನು ವಿಚಾರ ಮಾಡಿದೆ, ಕೆಲವರು ಈ ತೋಟ ಮಾಡಿದ್ದವರೆಲ್ಲ ಸುಮಾರು ಜನಕ್ಕೆ ತೆಗೆದುಬಿಟ್ಟವ್ರೆ. 1 ವರ್ಷ 1.5 ವರ್ಷ ನೋಡ್ಬಿಟ್ಟು ಬೆಳೆ ಬಂದಿಲ್ಲ ಅಂದ್ಬಿಟ್ಟು ತೆಗೆದುಬಿಟ್ಟವ್ರೆ. ಕಾರಣ ಕೇಳಿದೆ ನಾನು ಅವ್ರನ್ನ. ಮೊದಲು ನಾನು ಕೇಳೋದು, ಅಣ್ಣ ಬೆಳೆ ಬಂತ, ಅಣ್ಣ ಮಾಡಿದ್ವಿ, ಬಸ್ಲೇ ಬರಿಲ್ಲ, ನೀನು ಏನು ಮಾಡೋಕ್ಕೋದೆ ಅಂತ. ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋದು ಅವಾಗ. ಆಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಅವ್ರನ್ನ ಕೇಳ್ತಾ ಇದ್ದೆ, ಏನಪ್ಪ ನೀನು ತೋಟಕ್ಕೆ ಏನೇನು ಮಾಡಿದೆ ಹೇಳು, ನೀನು ಯಾವ ಥರ ಗಿಡ ನೆಟ್ಟೆ, ಏನೇನು ಮಾಡಿದೆ ಅಂತ ಅವ್ರನ್ನ ಕೇಳಿದಾಗ, ಅವರು ನಾನು JCB ಗುಂಡಿ ಹೊಡಿಸಿದೆ, 10 ಎಕರೆ ಗೊಬ್ಬರ ಹಾಕಿದೆ, 5 ಎಕರೆ ಮಣ್ಣು ಹಾಕಿದೆ, ಎಲ್ಲ ಏನೇನೋ ಹೇಳಿದ್ರು. ತಿರ್ಗಿ ಏನು ಮಾಡಿದ್ರಣ್ಣ ಅದರಲ್ಲಿ ಅಂತ. ಅದರಲ್ಲಿ ಸ್ವಲ್ಪ ಬೆಳೆಗಳು ಬೆಳ್ಕೊಂಡ್ವಿ ಅಂತಂದ್ರು. ಆಪಲ್ಗೆ ಗಿಡ ಕೊಡ್ಬೇಕಾದ್ರೆ ನೀರು ಕಡಿಮೆ ಬೇಕು ಅಂತ ಹೇಳಿದ್ರು. ನೀರು ಕಡಿಮೆ ಕೊಡ್ಬೇಕು ಅಂದಾಗ ಈ ಥರ ಬೆಳೆಗಳು ಬೆಳೆದಾಗ ನಾವು ಅಕಸ್ಮಾತ್ ಏನೋ ಬೇರೆ ಬೆಳೆ ಹಾಕಿರ್ತೀವಿ, ಹೂಕೋಸು ಇರ್ಬೋದು, ಮತ್ತೊಂದು ಏನೋ ಬೆಳೆ ಬೆಳೆದಿರ್ತೀವಿ, ಆ ಬೇರೆ ಬೆಳೆಗೆ ನೀರು ಹೆಚ್ಚೆಚ್ಚು ಕೊಡಬೇಕು. ಆ ಸಮಯದಲ್ಲಿ ಈ ಗಿಡಕ್ಕೆ ನೀರು ಕಡಿಮೆ ಕೊಡ್ಬೇಕು ನಾವು. ಆಗ ನಾವು ಬೇರೆ ಬೆಳೆ ಇಟ್ಟಿರ್ತೀವಲ್ಲ, ಅದಕ್ಕೆ ಒಳ್ಳೆ ರೇಟ್ ಇರ್ತೈತೆ ಮಾರ್ಕೆಟಲ್ಲಿ. ಅವಾಗ ಏನು ಮಾಡ್ತೀವಿ, ರಾಸಾಯನಿಕ ಗೊಬ್ಬರಗಳು ಇವು ಎಲ್ಲ ಜಾಸ್ತಿ ಮಾಡಿಬಿಟ್ಟು ಅದಕ್ಕೆ ನೀರು ಕೊಟ್ಬಿಟ್ಟಾಗ ಅದನ್ನೆಲ್ಲ ತಕೊಂಡು ಬೆಳ್ಕೊಂಡು ಹೊರಟೈತೆ. ಇಲ್ಲಾಂದರೆ ಎಲ್ಲ ಎಲೆ ಎಲ್ಲ ಉದುರೋಗಿ ಗಿಡ ಸತ್ತೋತೈತಿ, ಬೇರೆ ಎಲ್ಲ ಕೊಳೆತು ಗಿಡ ಸತ್ತೋತೈತಿ. ಅದೊಂದು ನನ್ನ ತಲೆಗೆ ಬಂತು, ಇದನ್ನೆಲ್ಲ ಮಾಡಿದ್ರೆ ಗಿಡ ಉಳ್ಕೊಳಲ್ಲ ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಯಾರೋ ತಾತನ ಪಾಪ ಅವರು ಮನೆಗಂತ ತೋಟದಲ್ಲೇ 4-6 ಗಿಡಗಳನ್ನ ಹಾಕೊಂಡಿದ್ರು. ಅವ್ರದ್ದು ಯಾರೋ ವಿಡಿಯೋ ಮಾಡಿ ನಿಮ್ಮ ಥರನೇ ವಿಡಿಯೋ ಮಾಡಿ ನಾನು ಅದು ಮಾಹಿತಿ ನನಗೆ ಸ್ವಲ್ಪ ಇಷ್ಟ ಆಯಿತು. ಆಪಲ್ ಗಿಡಕ್ಕೆ ನೀರು ಜಾಸ್ತಿ ಕೊಡಬೇಡ್ರಿ, ಭೂಮಿನ ಉಳುವೆ ಮಾಡಬೇಡ್ರಿ, ಮಾತು ನಿಮ್ಗೆ ಹುಲ್ಲು ಬಂದು ಉಳುವೆ ಮಾಡಲೇಬೇಕು ಅಂದಾಗ ಬೆಲೆನೇ ಚಿಕ್ಕ. ಅಣ್ಣ, ಈಗ ಎಷ್ಟೆಲ್ಲ ಏಳು ಬೀಳುಗಳನ್ನ ನಿಮ್ಗೆ ಯಾವ ಮಾಹಿತಿ ಗೊತ್ತಿಲ್ಲ ಅಂದ್ರೂ ತಿಳ್ಕೊಂಡು ಆಳಕ್ಕೆ ಇಳಿದು ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಇಲ್ಲಿ ನೀವು ಈ ಫಲನ ಇವತ್ತು ತೋರಿಸಿದ್ದೀರಾ. ಸೊ ಇಲ್ಲಿರುವಂತ ದೇವನಹಳ್ಳಿ ಸುತ್ತಮುತ್ತಲು ಇರುವಂತ ರೈತರಿಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದ್ರೆ ನೀವು ಕೊಡ್ತೀರಾ? ಕೊಡ್ತೀವಿ.
ನಾವು ರೈತರು ನಾವು ಬೆಳೆದ್ಬಿಟ್ಟಿದ್ದೀವಿ ಅಂತ ನಾವು ಒಬ್ರು ಇಟ್ಕೊಳ್ಳೋದಲ್ಲ, 4 ಜನಕ್ಕೆ ಹಂಚ್ಕೊಬೇಕು. ಈಗ 4 ಜನದ ಹತ್ರ ನಾನು ತಿಳ್ಕೊಂಡೆ ಮಾಡಿದ್ದಕ್ಕೆ ನಾನು ಸಕ್ಸಸ್ ಆದೆ. ಇಲ್ಲ ನಾನೇ ಹಾಗೆ ಮಾಡಿದಿದ್ರೆ ನಾನು ಇಷ್ಟು ಮಾತ್ರ ಬೆಳೆ ಬೆಳೆಯಕ್ಕೆ ಆಗ್ತಿದ್ದಿಲ್ಲ. ಈಗ ಏಳು ಬೀಳು ಎಲ್ಲ ತಿಳ್ಕೊಬೇಕು. ಈಗ ನಾನು ಏನು ಮಾಡಿದ್ದೀನಿ ಅಂತ ಇನ್ನೊಬ್ರು ರೈತರು ತಿಳ್ಕೊಬೇಕು. ಅಕಸ್ಮಾತ್ ಈಗ ಈ ವಿಡಿಯೋನ ಯಾರಾದರೂ ನೋಡಿ, ಇಲ್ಲಣ್ಣ ನೀನು ಈ ಥರ ಮಾಡಿದ್ಯಾ, ಇನ್ನೂ ಬೇರೆ ಥರ ಈ ಥರ ಮಾಡ್ಬೋದಿತ್ತು ಅಂತ ಯಾರಾದರೂ ನಮ್ಗೆ ಸಜೆಷನ್ ಕೊಡೋರಿದ್ರೆ ನಮ್ಮ ನಂಬರ್ ಇರ್ತದೆ, ಹಂಗೆ ಹಾಕಿರ್ತೀರಲ್ವಾ, ನಮಗೂ ಹೇಳ್ಬೋದು. ಅದನ್ನ ನಾವು ಅದನ್ನ ತಿಳ್ಕೊಂಡು ನೋಡ್ಕೊಂಡು ನಾವು ತಿಳ್ಕೊಂಡು ಮಾಡ್ಕೊಂತೀವಿ ಮುಂದೆ. ಇಲ್ಲ ಇನ್ನೂ ಇದಕ್ಕೆ ಬೇರೆ ಥರ ಮಾಡೋದೈತೆ, ಈ ಥರ ಮಾಡ್ರಿ ನೀವು ಅಂತ ಯಾರಾದರೂ ನಮಗೂ ಹೇಳಿದ್ರೆ ನಾವು ತಿಳ್ಕೊಂತೀವಿ. ನಮ್ಮ ಹತ್ರ ಕೇಳಿದ್ರೆ ನಾನು ಏನು ಮಾಡಿದ್ದೀನೋ ಅದನ್ನ ನಾನು ಅವ್ರಿಗೂ ಸಹ ಹೇಳ್ತೀನಿ. ಆಮೇಲೆ ನಾನೇನು ಹೆಚ್ಚಿಗೆ ಸ್ಪ್ರೇ ಕೊಟ್ಟಿಲ್ಲ, ಈ ಕಾಯಿ ಬರೋ ತನಕನೂ ನಾನೇನು ಸ್ಪ್ರೇ ಕೊಡಲಿಲ್ಲ. ಬರೀ ಜೀವಾಮೃತ ಕೊಟ್ಟೆ. ಆಮೇಲೆ ಫಿಶ್ ಅಮೋನಿ ಆಸಿಡ್ ಅಂತ ಹೇಳ್ಬಿಟ್ಟು ಇದಕ್ಕೆ ಎಲ್ಲ ಮೂಲ ಕಾರಣ ಅಂತಂದ್ರೆ ನಾನು ಕಾಡಿಸಿದ್ದೇಶ್ವರು ಕನ್ನೇರಿ ಮಠ ಸ್ವಾಮಿಗಳನ್ನ ಒಂದ್ಸರಿ ಯೂಟ್ಯೂಬಲ್ಲಿ ನೋಡಿದೆ. ಅವರು ಮಾಹಿತಿ ಕೆಲವೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಏನು ನೀವು ಇದು ಏನಕ್ಕೆ ಮಾಡಬೇಕು, ಅವರೆಲ್ಲ ಪಾಪ ಸಂಶೋಧನೆ ಮಾಡಿ ನಮ್ಗೆ ಹೇಳ್ತಾವ್ರೆ. ನೀವು ಇದನ್ನೆಲ್ಲ ಮಾಡಿ ಫೇಲ್ಯೂರ್ ಆದರೆ ನನ್ನ ಹತ್ರ ಬರ್ರಿ ಅಂತ ಹೇಳ್ತಾರೆ ಅವರು ಸ್ವಾಮಿಗಳು. ನಾನು ಚಿರುಣಿ ಆಗಿರ್ಬೇಕು ಅಂತಲೇ ಹೇಳ್ತೀನಿ. ನಾನು ಏನು ಕೊಡ್ದಲೇ ನೋಡ್ರಿ, ನಾನು ಮೂಟೆ ಗೊಬ್ಬರ ಏನು ಕೊಟ್ಟಿಲ್ಲ, ಸುಳ್ಳು ಅಂತ ಹೇಳ್ತಾ ಇಲ್ಲ ನಾನು. ಇದು ಮೂಟೆ ಗೊಬ್ಬರ ಅಂತ ಏನೂ ಕೊಟ್ಟಿಲ್ಲ ನಾನು. ಕೊಟ್ಟಿದ್ರೆ ನಾನು ಇಷ್ಟು ಬೈಲಿಗೂ ಇದುವರೆಗೂ 4 ಮೂಟೆ, ಒಂದು 2 ಮೂಟೆ ಬೇವಿನ ಹಿಂಡಿ, 2 ಮೂಟೆ ಹೊಂಗೆ ಹಿಂಡಿ ಕೊಟ್ಟಿದ್ದೀನಿ. ಈಗ ಆಮೇಲೆ ಮಾರಾಟ ಮಾಡೋದ್ರ ಬಗ್ಗೆ ಏನು ಯೋಚನೆ ಇದೆ, ಹಾಗೆ ಹೇಗ್ ಮಾಹಿತಿ ತಗೊಂಡಿದ್ದೀರಾ, ಮಾರಾಟ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇದು ನಾನು ಮಾರಾಟದ ಬಗ್ಗೆ ನಾನೇನು ತಲೆಗೆಡ್ಸ್ಕೊಂಡಿಲ್ಲ. ಮೊದಲು ಬೆಳೆ ತೆಗಿಬೇಕು, ಸರಿ. ನಮ್ಮ ತೋಟದಲ್ಲಿ ಬೆಳೆ ಬರಬೇಕು, ಅದು ಮಾರಾಟ ಮಾಡೋದು ಇನ್ನೊಂದೆಲ್ಲ ಅದು ಆಮೇಲೆ. ಈಗ ನಮ್ ದೇವನಹಳ್ಳಿ ಸುತ್ತಮುತ್ತ ಇರುವಂತ ಯಾರಾದ್ರೂ ಆಪಲ್ ಬೇಕು ಅಂದ್ರೆ, ಇನ್ನೊಂದು ನಾನೇನ್ ಗಮನಿಸಿದೆ ಅಂತಂದ್ರೆ, ಯಾವುದೇ ಔಷಧಿ ಆಪಲ್ ಮೇಲೆ ಇಲ್ಲ. ನಾವು ಒಂದ್ ಆಪಲ್ ನ ಬೇರೆಯವ್ರ ಹತ್ರ ತಗೊಂತಿದೀವಿ ಅಂತಂದ್ರೆ ಅದ್ರ ಮೇಲೆ ಔಷಧಿ ಇದ್ದೇ ಇರುತ್ತೆ, ತೊಳೆದು ತಿನ್ಲೇಬೇಕು ಅನ್ನೋದೆಲ್ಲಾನು ಇರುತ್ತೆ. ಬಟ್ ಇಲ್ಲಿ ಗಿಡದಲ್ಲಿ ನೋಡಿದಾಗ ಎಲ್ಲೂ ಕೂಡ ಔಷಧಿ ಇರುವಂತಹ ಯಾವುದೇ ರೀತಿಯ ಒಂದು ಮಾಹಿತಿನೂ ನನಗೂ ಸಿಗ್ಲಿಲ್ಲ. ನೋಡಿದ ತಕ್ಷಣ ನನಗೆ ಅನ್ಸ್ಲಿಲ್ಲ ಅದ್ರ ಮೇಲೆ ಔಷಧಿ ಇದೆ ಅಂತ. ಸೊ ಹಂಗಾಗಿ ನನಗಂತೂ ತುಂಬಾನೇ ಇಷ್ಟ ಆಗಿದೆ. ನಿಮ್ ರೈತರು ಏನಾದ್ರು ಬಂದ್ರೆ ಅಥವಾ ಜನಗಳೇನಾದ್ರು ಕೇಳಿದ್ರೆ ನೀವು ಆಪಲ್ನ ಇಲ್ಲಿಂದಾನೇ ಕೊಡ್ತೀರಾ? ಯಾಕಂದ್ರೆ ಈಗ ನಾವು ಮಾರ್ಕೆಟ್ಗೆ ಹೋದಾಗ ಅಥವಾ ಎಲ್ಲಾದ್ರೂ ಅಂಗಡಿಗಳು ತಗೊಂಡಾಗ ರೈತರ ಹತ್ರ ಕಮ್ಮಿ ದುಡ್ಡಿಗೆ ತಗೊಂಡು ಹಾಗೆ ತುಂಬಾ ದುಡ್ಡನ್ನ ಮಾಡ್ಕೊಂತಿದ್ದಾರೆ. ಸೊ ನಿಮ್ಮಿಂದಾನೆ ಈಗ ರೈತರು ಟು ಬೇರೆ ಯಾರಿಗ್ ಬೇಕೋ ಆ ರೈತರಿಗೆ ಅಥವಾ ಜನಗಳಿಗೆ ಸಂಪರ್ಕ ಮಾಡ್ಬೋದಾ ನಿಮ್ಮನ್ನ? ಆಮೇಲೆ ಅದು ಮಾರ್ಕೆಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ತುಂಬಾ ಜನ ವಿಜಯಪುರದಲ್ಲೇ ಒಬ್ಬನು ಹಣ್ಣಂಗಡಿಯವರು ನನ್ಗೆ ಧರ್ಮಪುರದವ್ರು ತಂದು ಕೊಟ್ಟಿರಿದ್ರು. ಕೋತಿಗಳು ಸಹ ಮುಟ್ಲಿಲ್ಲ ಅದನ್ನ, ನಾನು ಕೋತಿಗಳಿಗೆ ಇಟ್ಟಿದ್ದೆ, ಅವು ಸಹ ತಿನ್ಲಿಲ್ಲ, ಅಷ್ಟು ಉಳಿಯಿತು ಅಂತ ಹೇಳಿದ್ರು. ಈ ನಮ್ಮ ಮನೆಯವರು ಬೇರೆ ಜೊತೆಲಿದ್ರು ಅವಾಗ. ಅವ್ರ ಮನೆಗೆ ಬಂದ ತಕ್ಷಣನೇ, ಅಯ್ಯೋ ನಿಮ್ ಕೆಲಸ ಇಲ್ದ್ರೆ ಇದೊಂದು ಮಾಡ್ಬಿಟ್ರಿ, ಫಸ್ಟ್ ಯೋಚನೆ ಮಾಡಿ ಮಾಡೋಣ ಅಂತ ನನ್ನ ಜೊತೆಗಿದ್ರು. ಈ ಜನಗಳು ಯಾವಾಗ ಜಾಸ್ತಿ ಇದ್ ಮಾಡಕ್ ಹಿಡಿದ್ರು, ನಮ್ ಕಡೆ ಬೆಳೆಯಕ್ ಆಗಲ್ಲ ನೀವು ಮಾಡ್ಬಿಟ್ಟಿದ್ದೀರಿ ಅಂತ ಅಂದಾಗ ಅವ್ರಿಗೂ ಸ್ವಲ್ಪ ಬೇಜಾರಾಯ್ತು. ಇದೇನೋ ಮಾಡ್ಬಿಟ್ಟಿದ್ಯಾ. ಈ ನನಗೂ ಈ ಬೇರೆಯವ್ರು ಏನಾದ್ರು ಅಂದಾಗ ನನ್ಗೆ ಅಷ್ಟು ತಲೆ ಕೆಡ್ಸ್ಕೊಂತ ಇರಲಿಲ್ಲ. ಈ ನಮ್ಮ ಮನೆಯವರೇ ಈ ತರ ಅಂದ್ಬಿಟ್ರಲ್ಲ, ಅಯ್ಯೋ ಕಿತ್ತಾಕ್ಬಿಡೋಣ ಅನ್ನೋ ಮಟ್ಟಕ್ಕ ಬಂದಿದ್ದೇವೆ. ಈ ನಮ್ಮ ಮನೆಯವರು ಏನಾದ್ರು ಈ ತರ ನಾನು ಮಾಡಿರೋದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾತಾಡಿದಾಗ ನಂಗೆ ಸ್ವಲ್ಪ ಬೇಜಾರಾಗ್ಬಿಡೋದು. ಏನ್ ಕನ ಮಾಡಿದೆ ನೋಡ್ದ, ಈ ತರ ಎಲ್ಲ ಈ ಮನೆಯವರು ಬೈತಾರೆ, ಬೇರೆಯವರೆಲ್ಲ ಹಿಂಗಂತಾರೆ. ಈ ರೇಷ್ಮೆಗೆ ಬೇರೆ 800 ರೂಪಾಯಿ ರೇಟ್ ಬಂದ್ಬಿಡ್ತು. ನೀನು ಒಂದು ಬೆಳೆ ತಗೊಂಡಿದ್ರೆ 1 ಲಕ್ಷ ಕಾಸು ಮಾಡ್ತಾ ಇದ್ದೆ, ಇದನ್ನ ಯಾವ್ದೋ ಬೆಳ್ಕೊಂಡು 2 ವರ್ಷದಿಂದ ಇಟ್ಕೊಂಡಿದ್ಯಾ ಅಂತ ಬೇರೆಯವ್ರು ಅಂದಾಗ ಇವ್ರು ನೋಡಿದೆ, ನಮ್ಮ ಯಜಮಾನ್ರು ಇದು ಯಾವ್ದೋ ಮಾಡ್ಬೋದಾಗಿತ್ತು ಅಂತ ಅವ್ರು ಅಂದಾಗ ಸ್ವಲ್ಪ ಬೇಜಾರಾಗೋದು. ಆದ್ರೂ ತಲೆ ಕೆಡ್ಸ್ಕೊಂಡಿಲ್ಲ, ನಾನು ಮಾಡಿದ್ದೀನಿ. ಈಗ ಕೋತಿನೂ ಮುಟ್ಟಿಲ್ಲ ಅಂತ ಅವ್ನು ಹೇಳಿದಾಗ, ಈಗ ನಮ್ಮ ತೋಟದಲ್ಲಿ ದಿವಸ ಒಂದು ಕೋತಿ ಬಂದು 2 ಹಣ್ಣು 3 ಹಣ್ಣು ತಿನ್ಬಿಟ್ಟು ಹೋಗ್ತೈತೆ. ಅದಕ್ಕೆ ನಾನು ಏನು ಮಾಡಿಲ್ಲ, ಸುತ್ತಲೂ ಸ್ವಲ್ಪ ಬೇಲಿ ಮಾಡಬೇಕು, ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ತಿನ್ನೋ ಕಣ್ಣು ನಿಮ್ಗೂ ಕೊಡ್ತಾ ಇದ್ದೆ. ಇದೇ ಇಲ್ಲಿ ಓಡಾಡೋಂಥ ಜನಗಳು ತೆಗೆದು ಕಿತ್ಬಿಟ್ಟವ್ರೆ ಕಾಯಿಗಳು, ಹಣ್ಣಾಗಿದ್ದಂತ. ಅವನು ಕಾಯಿ ಕಿತ್ತರೆ ಸ್ವಲ್ಪ ಹುಳಿನೇ, ಗಿಡದಲ್ಲೇ ನಮ್ಮ ಫುಲ್ ಕಲ್ಲರ್ ಬಂದು, ಅದು ಏನು ಮಾಮೂಲಿ ನಮ್ಮ ಆಪಲ್ ಈಗ ಅಂಗಡಿಲಿ ಕೊಡ್ತಾವ್ರೆ ಆ ಥರ ಫುಲ್ ಕಲರ್ ಬರ್ತೈತೆ. ಇದು ಕಲರ್ ಬರ್ಬೇಕಾದ್ರೆ ಇನ್ನೂ ಸೈಜ್ ಆಗ್ತೈತೆ ನೋಡ್ರಿ, ಇದೈತಲ್ವಾ, ಇನ್ನಿಷ್ಟು ದಪ್ಪ ಆಗ್ತೈತಿ. ಇದೇನೈತೋ ಈ ಕಲರ್ ಸ್ಟಾರ್ಟ್ ಆಗೈತೆ, ಫುಲ್ ಕಲರ್ ಬರ್ಬೇಕಂದ್ರೆ ಇನ್ನೂ ದಪ್ಪ ಬರ್ತೈತೆ. ಅದನ್ನೆಲ್ಲ ನಾನು ನೋಡಿದ್ದೀನಿ, ನಾನು ಕಾಯಿ ತಿಂದಿದ್ದೀನಿ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅಂದರೆ ಒಂದು ದಿವಸ ಮನೇಲಿ ಇಟ್ಕೊಬೇಕು, ತಕ್ಷಣ ತಿಂದಾಗ ಸ್ವಲ್ಪ ಹುಳಿ ಅನಿಸ್ತೈತೆ. ಈಗ ನಾವು ಅಂಗಡಿಲಿ ತಗೊಂಡ್ರೆ ಆಪಲ್ಲು ಅದನ್ನ ಕಟ್ ಮಾಡಿ ತಿಂದ್ರೆ ಏನೋ ಸಪ್ಪೆ ಹೊಡಿತಾ ಇರ್ತದೆ. ಅದೇ ನಮ್ಮ ತೋಟದಲ್ಲಿರೋ ಹಣ್ಣು ಕಿತ್ಕೊಂಡು ಕಟ್ ಮಾಡಿ ತಿಂದಾಗ ನಾವು ಎಷ್ಟು ಅಗಿತಾ ಇರ್ತೀವೋ ಅಷ್ಟು ನೀರಿನ ಅಂಶ ಬರ್ತಾ ಇರ್ತದೆ. ಅದೊಂದು ನಾನು ನೋಡಿದ್ದೀನಿ. ನೋಡೋಣ,
ಅದನ್ನು ನಾನು ಬೆಳೆ ಬೆಳೆದು ಗಿಡ ಕಾಯಿ ಹಣ್ಣಾಗಲಿ, ಹಣ್ಣಾದ್ಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಮೇಯ್ನ್ ನನಗೆ ಇದು ಬೆಳೆ ತೆಗಿಬೇಕು. ಇಷ್ಟು ಜನ ಎಲ್ಲ ನನ್ಗೆ ಹೇಳಿದ್ರಲ್ವಾ ಬೆಳೆಯೋಕ್ಕೆ ಆಗಲ್ಲ ಮಾಡಿದ್ಯಾ ಅಂತ. ಹೊಸ ಬೆಳೆ ಮಾಡ್ಬೇಕು ಅಂತಾನೆ ಮಾಡಿದ್ದು. ಬೆಳೆ ದೇವ್ರ ದಯೆಯಿಂದ ಬೆಳೆ ಬಂದೈತೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ತೀವಿ ಬೆಳೆ. ಈಗ ನಾನು ಬೆಳೀತಾ ಇರೋದನ್ನು ನಾವು ವರ್ಷಕ್ಕೊಂದೇ ಬೆಳೆ ಅಂತ ಹೇಳವ್ರೆ. ಅದರಲ್ಲಿ 2 ಬೆಳೆ ಮಾಡ್ಬೋದು ಅಂತ ಹೇಳ್ತಿದ್ದೆ. ನಾನು ಟ್ರೈ ಮಾಡಿ ನೋಡ್ತೀನಿ. ಸರಿ, 2 ಬೆಳೆ ತೆಗಿಯಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರಲ್ಲ ರೈತ ಬಂಧುರೇ, ಇವತ್ತು ಆಪಲ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೋಸ್ಕರ ಕೊಟ್ಟಿದ್ದೀವಿ. ಇನ್ನೂ ಏನಾದರೂ ನಿಮಗೆ ಪ್ರಶ್ನೆ ಉಳಿದಲ್ಲಿ ಸ್ಕ್ರೀನ್ ಮೇಲೆ ಕುಮಾರಣ್ಣ ಅವ್ರದ್ದು ನಂಬರ್ನ ಹಾಕಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಬೆಳೆಸಿ, ಹಾಗೆ ನೀವು ಕೂಡ ಮಾಹಿತಿನ ತಗೊಳ್ಳಿ. ನಮ್ಮ ದೇವನಹಳ್ಳಿ ತಾಲೂಕಲ್ಲಿರುವಂಥ ಎಲ್ಲ ರೈತ ಬಾಂಧವರಿಗೆ ಶುಭವಾಗಲಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಣೆ ಮಾಡಿ. ಧನ್ಯವಾದಗಳು.